ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ. ಸೊ ಹಬ್ಬ ಆಯಿತಾ ಎಲ್ಲರದೂ, ನಮ್ಮದು ಸಹ ಆಯಿತು ಸ್ನೇಹಿತರೆ. ಯಾವುದೇ ಒಂದು ಹಬ್ಬದ ವೀಡಿಯೋಗಳನ್ನು ಸಹ ಹಾಕೋದಕ್ಕಾಗಲಿಲ್ಲ. ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವೀಡಿಯೋಗಳಿದ್ದಾವೆ, ಅವನ್ನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ಸ್ನೇಹಿತರೆ. ಏಕೆಂದರೆ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ, ನನ್ನ ಮಗನಿಗೂ ಹುಷಾರಿರಲಿಲ್ಲ. ಆದರೆ ಇದಂತೂ ತುಂಬಾ ಒಂದು ಖುಷಿಯಾದಂಥ ವಿಚಾರ ಅಂತ ಹೇಳ್ಬೋದು. ಹೌದು ನೋಡಿ, ನಿಮಗೆ ಒಂದು ಕಾಣಿಸ್ತಾ ಇದೆ ಅಲ್ವಾ, ಗೂಗಲಿಂದ ಒಂದು ಆ್ಯಡ್ಸೆನ್ಸ್ ಪಿನ್ ಇರುವಂಥ ಒಂದು ಗೂಗಲ್ ಆ್ಯಡ್ಸೆನ್ಸ್ ಲೆಟರ್ ಬಂದಿದೆ. ಅದು ಒಂದಲ್ಲ 2 ಲೆಟರ್ ಬಂದಿದೆ ಸ್ನೇಹಿತರೆ. ಸೊ ಡಬಲ್ ಖುಷಿ ಅಂತ ಹೇಳ್ಬೋದು. ತುಂಬ ದಿನಗಳಿಂದ ಒಂದು ನಿರೀಕ್ಷೆ ಮಾಡ್ತಾ ಇದ್ದಂಥದ್ದು ಇದಕ್ಕೆ ಅಂತ ಹೇಳ್ಬೋದು. ಅದಕ್ಕೆ ಸಹಾಯ ಮಾಡಿದ್ದು ನನಗೆ ನೋಡಿ, ಸಾಜನ್ ಟೆಕ್ ಅನ್ನುವಂಥ ಒಂದು ಟೆಕ್ ಚಾನಲ್ ಇದೆ. ಅವ ಒಂದು ಶರಣ್ ಬ್ರದರ್ ಅಂತಂದು ಹೇಳ್ಬಿಟ್ಟು ಅವರು ತುಂಬ ಒಂದು ಹೆಲ್ಪ್ ಮಾಡಿದರು ಅಂತ ಹೇಳ್ಬೋದು. ನನಗೆ ಸ್ಟಾರ್ಟಿಂಗಿಂದಲೂ ಅವರೇ ನನಗೆ ಒಂದು ಮಾನಿಟೈಸೇಷನ್ ಮಾಡಿಕೊಟ್ಟಿರೋದಾಗಿರ್ಬೋದು, ಅಥವಾ ಎಲ್ಲ ಏನೇ ಒಂದು ಡೌಟ್ಸ್ ಇದ್ರೂ ಸಹ, ಒಂದು ಏನೇ ಒಂದು ಮೇಲ್ ಬಂದ್ರೂ ಸಹ ನಾನು ಅವರಿಗೆ ವಾಟ್ಸಪ್ ಮಾಡಿದರೆ ಅವರು ಎಲ್ಲ ಅದಕ್ಕೆ ಒಂದು ರಿಪ್ಲೈನ ಮಾಡ್ತಾರೆ. ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ಈ ರೀತಿಯಾಗಿ ಬಂದಿದೆ, ಈ ರೀತಿಯಾಗಿ ಬಂದಿದೆ ಅಂತಂದು. ಹಾಗಾಗಿಬಿಟ್ಟು ನಾನು ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ವೆರಿಫಿಕೇಷನ್ ಕೋಡ್ ಬರೋದಕ್ಕೆ ಪ್ರತಿಯೊಂದಕ್ಕೂ ಅವರೇ ಸಹಾಯ ಮಾಡ್ತಾ ಇರೋದು. ನನ್ನ ಒಂದು ಚಾನಲ್ನ ಅವರಿಗೆ ನಾನು ಒಂದು ಕೊಟ್ಟಿದ್ದೀನಿ, ನಾನು ಮಾನಿಟೈಸೇಷನಿಂದ ಎಲ್ಲನೂ ಸಹ ನೀವೇ ಮಾಡಿಕೊಡಿ ಅಂತಂದು ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಅವರೇ ಎಲ್ಲನೂ ಸಹ ಮಾಡಿಕೊಡ್ತಾ ಇದ್ದಾರೆ. ನೀವು ಅಷ್ಟೇ, ನಾನು ಫಸ್ಟ್ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಷ್ಟೇ ಯಾರಾದ್ರೂ ನಿಮ್ಮ ಒಂದು ಚಾನಲ್ನ ಮಾನಿಟೈಸೇಷನ್ ಮಾಡಿಸ್ಕೋಬೇಕು, ಅಥವಾ ನಿಮ್ಮ ಚಾನಲ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ಅದಕ್ಕೆ ಈ ಒಂದು ಸಾಜನ್ ಟೆಕ್ ಅನ್ನುವಂಥ ಚಾನಲ್ನ ನೀವೊಂದು ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಒಂದು ಚಾನಲ್ನಲ್ಲಿ ಅವರ ಒಂದು ನಂಬರ್ ಇದೆ. ಅದಕ್ಕೆ ನೀವು ವಾಟ್ಸಪ್ಪನ್ನು ಮಾಡಿ, ನೀವು ಫೋನ್ ಕಾಲೆಲ್ಲ ಮಾಡೋದಕ್ಕೆ ಹೋಗಬೇಡಿ, ವಾಟ್ಸಪ್ಪನ್ನು ಮಾಡಿ ಈ ರೀತಿ ಆಗಿದೆ ಅಂತಂದು ಹೇಳ್ಬಿಟ್ಟು ಅವರು ರಿಪ್ಲೈನ ಖಂಡಿತ ಮಾಡ್ತಾರೆ. ಅಂದರೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಸಹ ಅವ್ರು ಸಾಲ್ವ್ ಮಾಡಿಕೊಡ್ತಾರೆ. ನನಗೂ ಅಷ್ಟೇ. ಈಗ ಬರ್ರಿ ಹೇಳೋಣ, ಏನು ಅಂದರೆ, ಈಗ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅನ್ನುವಂಥದ್ದು ಎಷ್ಟು ಒಂದು ಇಂಪಾರ್ಟೆಂಟ್ ಅಂತಂದರೆ ಎಲ್ಲರಿಗೂ ಅಷ್ಟೇ, ಪ್ರತಿಯೊಬ್ಬರು ಒಂದು ಯೂಟ್ಯೂಬ್ ಚಾನಲ್ ಮಾಡಿರೋವಂಥ ಎಲ್ಲರಿಗೂ ಸಹ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದು. ಏಕೆಂದರೆ ನಮ್ಮ ಒಂದು ಅಡ್ರೆಸ್ನ ವೆರಿಫಿಕೇಷನ್ ಮಾಡೋದಕ್ಕೆ ಒಂದು 6 ಡಿಜಿಟ್ ನಂಬರನ್ನು ಅವರು ನಮ್ಮ ಒಂದು ಅಡ್ರೆಸ್ಸಿಗೆ ಕಳಿಸಿರ್ತಾರೆ. ಅದು ನಮ್ಮ ಅಡ್ರೆಸ್ಸಿಗೆ ಬರೋದೇ ಒಂದು ದೊಡ್ಡ ಇದು ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ತುಂಬಾ ಬೇಗನೆ ಬರುತ್ತೆ, ಅಂದರೆ ಸಿಟಿಯಲ್ಲಿ ಇರುವಂಥವರಿಗೆ ಅವರಿಗೆ ತುಂಬಾ ಬೇಗನೆ ಬರುತ್ತೆ, ಕೆಲವೊಬ್ರಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ನನಗೂ ಅಷ್ಟೇ ಸುಮಾರು 1-1.5 ತಿಂಗಳಾಯಿತು ಅಂತಲೇ ಹೇಳ್ಬೋದು. ಅದನ್ನು ನಾವು ನನಗೆ ಅದು ಬರೋದಕ್ಕೆ, ನಾವು ಅಡ್ರೆಸ್ ವೆರಿಫಿಕೇಷನ್ ಮಾಡೋದಕ್ಕೆ ಕೊಟ್ಟ ಮೇಲೆ ಅದು ಬರೋದಕ್ಕೆ ನನಗೆ 1.5 ತಿಂಗಳಾಯಿತು. ಆಮೇಲೆ ಫಸ್ಟಿಗೆ ನಾವು 2 ಏನಕ್ಕೆ ಬಂತು ಅಂದರೆ, ನಾವು 2 ಸಾರಿ ಅಪ್ಲೈನ ಮಾಡಿದ್ವಿ. ಹಾಗಾಗಿಬಿಟ್ಟು ಫಸ್ಟ್ ಅಪ್ಲೈನ ಮಾಡಿದಾಗ ಅದು ಬರಲೇ ಇಲ್ಲ. 1 ತಿಂಗಳು 1.5 ತಿಂಗಳು ಹತ್ತತ್ರ ಆದ್ರೂ ಸಹ ಅದು ಬರಲೇ ಇಲ್ಲ. ಆಮೇಲೆ ನಾವು ಪೋಸ್ಟ್ಮೆನ್ನ ಡೈಲಿ ಕೇಳ್ತಾನೆ ಇದ್ವಿ, ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿ ಮಾಡಿ ಅವರಿಗೆ ಬೇಜಾರಾಗ್ಬಿಟ್ಟಿತ್ತು ಅಂತ ಹೇಳ್ಬೋದು. ಕೊನೆಗೆ ಅವರು ಯಾಕೆ ಆ ಥರ ಇದು ಮಾಡ್ತೀರಾ, ಏನಾದರೂ ಬಂದರೆ ಕೊಡ್ತೀವಿ, ನಾವು ಇರಿಸ್ಕೊಂಡು ಏನು ಮಾಡೋಣ, ಏನೇ ಪೋಸ್ಟಿಗೆ ಬಂದ್ರೂ ನಾವು ಕೊಡ್ತೀವಿ ಅಂತ ಹೇಳೋರು. ಆದರೆ ನಾನು ಯಾಕೋ ಬಂದಿಲ್ಲ ಅನ್ನುವಂಥ ಟೆನ್ಷನ್ ಇತ್ತು. ಆಮೇಲೆ ಅದು ಒಂದು ಸಾರಿ ಬರಲಿಲ್ಲ ಅಂದ್ಬಿಟ್ಟು ಮತ್ತೆ ನಾವು ಅಪ್ಲೈನ ಮಾಡಿದ್ವಿ. ಹಾಗಾಗಿಬಿಟ್ಟು ಅದು 2 ಸಾರಿ ಬಂತು ನನಗೆ. ಅಂದರೆ 29ನೇ ತಾರೀಕು ಒಂದು ಬಂತು, 30ನೇ ತಾರೀಕು ಒಂದು ಬಂತು, 2 ಬಂತು. ಆಮೇಲೆ ಇನ್ನೊಂದು ಇರ್ಬೋದು ಕ್ಯೂರಿಯಾಸಿಟಿ, ನನಗೂ ಅಷ್ಟೇ ಇತ್ತು. ಏನು ಅಂದರೆ, 2 ಬಂದಿದೆಯಲ್ಲ, 2ರಲ್ಲೂ ಬೇರೆ ಬೇರೆ ನಂಬರ್ಸ್ ಇದೆಯೋ ಅಥವಾ ಒಂದೇ ಇದೆಯೋ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಹೌದು ಸ್ನೇಹಿತರೆ, 2ರಲ್ಲೂ ಸಹ ಒಂದೇ ನಂಬರ್ ಇದೆ. ಹಾಗಾಗಿಬಿಟ್ಟು 2ರಲ್ಲೂ ಒಂದೇ ಇದೆ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ಪಿನ್ಗಳೇನಿದ್ದಾವೆ ಒಂದರಲ್ಲೇ ಇದೆ. ಸೊ ಕೊನೆಗೂ ಸಹ ಅಡ್ರೆಸ್ ವೆರಿಫಿಕೇಷನ್ ಆಯಿತು. ನಿನ್ನೆ ಮಾಡಿದ್ದಾರೆ ಅಣ್ಣ. ಅದು ಒಂದು ಖುಷಿ. ಏನಂದರೆ ವಿಜಯದಶಮಿ ದಿನ ನಿನ್ನೆನೇ ಒಂದು ನನ್ನ ಒಂದು ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇದಂತೂ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಯೂಟ್ಯೂಬ್ ಮಾಡಿರುವಂಥ ಎಲ್ಲರಿಗೂ ಸಹ ಅಷ್ಟೇ, ನಿಮಗೆ ಗೊತ್ತಿರುತ್ತೆ ಇದರ ಒಂದು ಇಂಪಾರ್ಟೆನ್ಸ್ ಎಷ್ಟಿರುತ್ತೆ ಅಂತಂದು ಹೇಳ್ಬಿಟ್ಟು. ಹಾಗಾಗಿಬಿಟ್ಟು ಇದು ಬರೋದು ನಮ್ಮ ಒಂದು ಏನು ಹೇಳ್ತೀವಿ, ನಮ್ಮ ಒಂದು ಅರ್ನಿಂಗ್ಸ್ ಬರೋದಕ್ಕೆ ಯೂಟ್ಯೂಬಿಂದ ಈ ಒಂದು ಆ್ಯಡ್ಸೆನ್ಸ್ ಪಿನ್ ಅಂತೋದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಒಂದು ಬ್ಯಾಂಕಿಗೆ ನಮಗೆ ಒಂದು ಅದೇನು ಬರುತ್ತೆ ನೋಡಿ, ನಾವು ಅದು ಇನ್ಕಮ್ಮು ಅಥವಾ ಅದು ಏನೇ ಒಂದು ಅಮೌಂಟ್ ಬಂದ್ರೂ ಸಹ ಅದಕ್ಕೆ ಇದು ವೆರಿಫಿಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿಬಿಟ್ಟು
ಸೊ ಇದು ಬರೋದು ಇಂಪಾರ್ಟೆಂಟ್ ಆಗಿರುತ್ತೆ. ನನಗೆ 1.5 ತಿಂಗಳಾಯಿತು ಬರೋದಕ್ಕೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದರೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಇದೆಲ್ಲ ಪ್ರೋಸೆಸ್ ಹೇಗಿರುತ್ತೆ ಏನು ಅನ್ನೋದು. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಅಂತ ಹೇಳ್ಬೋದು. ಸೊ ಇದು ಮೊದಲನೇ ಹೆಜ್ಜೆ ನಮ್ಮ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗೋದಕ್ಕೆ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಅದಕ್ಕೆಲ್ಲದಕ್ಕೂ ಸಹ ನೀವು ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಸಪೋರ್ಟೇ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ. ನೀವೆಲ್ಲರೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಒಂದು ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಒಂದು ಏನು ಹೇಳ್ತೀವಿ ಸಹಕಾರ, ಪ್ರೋತ್ಸಾಹ ಹೀಗೆ ಇರಲಿ ಸ್ನೇಹಿತರೆ. ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳು ಅಂತ ಹೇಳೋದಕ್ಕೆ ನಾನು ಮತ್ತೊಮ್ಮೆ ಬಯಸ್ತೀನಿ. ಹಾಗೆಯೇ ಶರಣ್ ಅಣ್ಣನಿಗೂ ಅಷ್ಟೇ, ಅವರು ತುಂಬಾ ಒಂದು ಏನು ಹೇಳ್ತೀವಿ ನನಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆಗಿರ್ಬೋದು, ಅಥವಾ ಈ ಅಡ್ರೆಸ್ ವೆರಿಫಿಕೇಷನ್ ಆಗಿರ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಏನೇ ಒಂದು ಅಂದರೆ ಏನು ಪ್ರಾಬ್ಲಮ್ಸ್ ಅಂತ ಅನ್ನುವಂಥದ್ದು ನನ್ನ ಚಾನಲ್ನಲ್ಲಿ ಯಾವುದು ಬಂದಿಲ್ಲ, ಇದುವರೆಗೆ ಯಾವುದು ಬಂದಿಲ್ಲ. ಆದರೆ ಯಾವುದಾದ್ರೂ ಮೇಲ್ ಬಂದಾಗ ನಾನು ಅಣ್ಣನಿಗೆ ವಾಟ್ಸಪ್ ಮಾಡ್ತಾ ಇದ್ದೆ, ಈ ರೀತಿ ಆಗಿದೆ ನೋಡಿ ಮೇಲ್ ಬಂದಿದೆ ಅಂತ. ಅವ್ರು ನೋಡಿಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಸಿಸ್ಟರ್, ಏನು ಪ್ರಾಬ್ಲಮ್ ಇಲ್ಲ ಅಂತಂದು ಹೇಳ್ಬಿಟ್ಟು ನನಗೆ ರಿಪ್ಲೈನ ಮಾಡ್ತಾಯಿದ್ರು. ಸೊ ನೀವು ಯಾರಾದರೂ ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋವಂಥವ್ರು, ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನಿಗೆ ಬಂದಿದ್ದೆ ಅಂದಾಗ ಈ ಶರಣ್ ಬ್ರದರ್ನ ಸಾಜನ್ ಟೆಕ್ ಚಾನಲ್ನ ನೀವೊಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ತುಂಬ ಚೆನ್ನಾಗಿ ನಿಮಗೆ ಒಂದು ಏನು ಹೇಳ್ತೀವಿ ಮಾನಿಟೈಸೇಷನ್ ಆನ್ ಮಾಡಿಕೊಡ್ತಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ. ಅಂದರೆ ಸುಮ್ಮನೆ ನಾನು ಏನನ್ನು ಸಹ ಮಾಡೋದಕ್ಕೆ ಹೋಗಲಿಲ್ಲ. ಏಕೆಂದರೆ ಸುಮ್ಮನೆ ರಿಸ್ಕ್ ಯಾಕೆ ಅಲ್ವಾ, ನಮಗೆಲ್ಲ ಗೊತ್ತಿರೋದಿಲ್ಲ. ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗಿಬಿಟ್ರೆ ಮತ್ತೆ ಸುಮ್ಮನೆ ಪ್ರಾಬ್ಲಮ್ ಏನಕ್ಕೆ ಅಂದ್ಬಿಟ್ಟು ನಾನು ಶರಣ್ ಬ್ರದರ್ ಅವರಿಗೆ ಕೊಟ್ಟಿದ್ದೆ ನಾನು, ನೀವೇ ಎಲ್ಲನೂ ಮಾಡಿಕೊಡಿ ಅಂತಂದು ಹೇಳ್ಬಿಟ್ಟು. ಸೊ ಅವರು ಎಲ್ಲನೂ ಸಹ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದಾರೆ ಅವರು. ಆ ಶರಣ್ ಬ್ರದರಿಗೆ ನನ್ನ ಒಂದು ಧನ್ಯವಾದಗಳು ಅಂತ ಹೇಳ್ತೀನಿ. ಅಣ್ಣ ಥ್ಯಾಂಕ್ ಯು ವೆರಿ ಮಚ್, ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ನಿಮಗೆ. ಆಮೇಲೆ ನಾನು ಅಷ್ಟೇ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಸುಮ್ಮನೆ ಏನಾದ್ರೂ ಸಹ ರಿಸ್ಕ್ ತೊಗೊಳ್ಳೋದ್ರ ಬದಲು ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡ್ಕೋಬೇಕು ಅನ್ನೋದಾದರೆ ದಯವಿಟ್ಟು ನೀವು ಅಣ್ಣನ ಒಂದು ಕಾಂಟ್ಯಾಕ್ಟ್ ಮಾಡಿ. ಅವರ ಚಾನಲ್ನಲ್ಲಿ ಅವರ ನಂಬರ್ ಇದೆ. ಆಮೇಲೆ ಯೂಟ್ಯೂಬಿಗೆ ಸಂಬಂಧಪಟ್ಟಂತಹ ಹಲವಾರು ವೀಡಿಯೋಗಳನ್ನು ಅವರು ಯೂಟ್ಯೂಬಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಬ್ಲಮ್ಸ್ ಅಂದರೆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಅವರ ಒಂದು ಚಾನಲ್ನಲ್ಲಿ ಅವರು ಅಪ್ಲೋಡ್ ಮಾಡ್ತಾ ಇರ್ತಾರೆ. ನಿನ್ನೆನೂ ಸಹ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ, ಈ ಆ್ಯಡ್ಸೆನ್ಸ್ ವೆರಿಫಿಕೇಷನ್ನ ಯಾವ ರೀತಿ ಮಾಡೋದು, ಈಸಿ ಮೆಥಡಲ್ಲಿ ಮಾಡೋದು ಅಂತ. ಸೊ ಅದು ನನ್ನ ಒಂದು ಚಾನಲ್ ಒಂದು ವೆರಿಫಿಕೇಷನ್ ಮಾಡೋದನ್ನೇ ಅವರು ಶೇರ್ ಮಾಡಿದ್ದಾರೆ. ನೀವು ಬೇಕಿದ್ದರೆ ನೀವು ನಾವೇ ಮಾಡ್ಕೊಳ್ತೀವಿ ಅನ್ನೋದಾದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಶರಣ್ ಬ್ರದರ್ನ ಹತ್ರನ ಮಾಡಿಸ್ಕೋಬೋದು. ಅವರ ಚಾನಲ್ನ ಒಂದು ಸಾರಿ ನೋಡಿ, ಯೂಟ್ಯೂಬಿಗೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಗಳನ್ನು ಅವರು ಶೇರ್ ಮಾಡ್ತಾ ಇದ್ದಾರೆ. ಹಾಗಾಗಿಬಿಟ್ಟು ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ, ಯೂಟ್ಯೂಬ್ ಮಾಡೋ ಅಂಥವರಿಗೆ. ಇನ್ನು ಬಂದುಬಿಟ್ಟು ಈ ಒಂದು ಗೂಗಲ್ ಪಿನ್ನು ಬರುತ್ತೋ ಬರಲ್ವೋ ಅನ್ನೋವಂಥ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ. ಅವರು ಒಂದು ಸಾರಿ ಅಪ್ಲೈ ಮಾಡಿದ ಮೇಲೆ ಆಮೇಲೆ ಬರಲೇ ಇಲ್ಲ ಅಂದ್ಬಿಟ್ಟು ಮತ್ತೆ ಬರಲೇ ಇಲ್ಲ ಯಾಕೋ ಏನೋ ಒಂದು ಮತ್ತೊಂದು ಸಾರಿ ಅಪ್ಲೈ ಮಾಡಿದರು, ಆಗಲೂ ಸಹ ಬರಲಿಲ್ಲ. 2 ಸಾರಿ ಆಯಿತು ಯಾಕೋ ಬರಲಿಲ್ಲ ಅಂತಂದು ಹೇಳಿದರು. ಒಂದು ಸಾರಿ ನನಗೂ ಅಷ್ಟೇ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು, ಏನಪ್ಪ ಇದು ಬರುತ್ತೋ ಬರಲ್ವೋ, ನಮ್ಮದು ಬೇರೆ ಹಳ್ಳಿ ಇದೆ, ಹಾಗಾಗಿ ಬರುತ್ತೋ ಬರಲ್ವೋ ಅನ್ನುವಂಥ ಟೆನ್ಷನ್ ಅಂತೂ ತುಂಬಾ ಆಗಿತ್ತು ನನಗೆ. ಆದರೂ ಸಹ ಕೊನೆಗೂ ಬಂತು. ಅದು 2 ಬಂದಿದ್ದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಅದು ಹಬ್ಬದ ಹತ್ರನೇ ಬಂದಿರೋದ್ರಿಂದ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ನನಗೆ. ಸೊ ಎಲ್ಲರೂ ಸಹ ವೀಡಿಯೋವನ್ನು ಮಾಡ್ತಾ ಇರ್ತಾರೆ, ಈ ಒಂದು ವೀಡಿಯೋವನ್ನು ಮಾಡ್ತಾ ಇರ್ತಾರೆ. ನಾನು ಮಾಡ್ತೀನೋ ಮಾಡಲ್ವೋ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಲೆಟರ್ನ ಕೈಯಲ್ಲಿ ಹಿಡ್ಕೊಂಡು ಅಂತಂದು ನನಗೂ ಸಹ ಅನ್ನಿಸ್ತಾ ಇತ್ತು, ನಾನು ಮಾಡ್ತೀನೋ ಇಲ್ವೋ ಅಂತ. ಸೊ ನನ್ನ ಒಂದು ವೀಡಿಯೋನ ಸಹ ಕೊನೆಗೂ ಸಹ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಸೊ ಹುಷಾರಿರಲಿಲ್ಲ ಈ ಹಬ್ಬದಲ್ಲೇ, ಇನ್ನೂ ಸ್ವಲ್ಪ ಕಡಿಮೆ ಆಗಿಲ್ಲ, ಶೀತ ಜ್ವರ ಕೆಮ್ಮು ಎಲ್ಲ ಆಗಿದೆ. ನನ್ನ ಮಗನಿಗೆ ಹುಷಾರಿರಲಿಲ್ಲ, ಅವನು ಸ್ವಲ್ಪ ಸರಿ ಹೋದ ಅನ್ನುವಷ್ಟರಲ್ಲಿ ನನಗೆ ಶುರು ಆಗಿಬಿಟ್ಟಿದೆ. ಈಗ 4-5 ದಿನ ಆಯಿತು, ಹಾಗಾಗಿ ವೀಡಿಯೋಗಳನ್ನು ಸರಿಯಾಗಿ ಹಾಕೋದಕ್ಕೂ ಆಗಲಿಲ್ಲ. ಹಬ್ಬದವು ಹುಷಾರಿಲ್ಲ, ಹಾಗಾಗಿಬಿಟ್ಟು ವೀಡಿಯೋವನ್ನು ಶೇರ್ ಮಾಡ್ತಾ ಇರಲಿಲ್ಲ. ಸೊ ಇದು ವೀಡಿಯೋವನ್ನು ಮಾಡೋಣ, ಒಂದು ನೆನಪಲ್ಲಿರುತ್ತಲ್ವ, ಒಂದು ಯೂಟ್ಯೂಬಲ್ಲಿದ್ದರೆ ಯಾವಾಗ ಬೇಕಾದರೂ ನಾವು ನೋಡ್ಕೋಬೋದು, ಇಂಥ ದಿನ ಬಂತು ಈ ರೀತಿಯಲ್ಲಿ ನಾನು ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಅಂತ ನೋಡ್ಬೋದು ಅಲ್ವಾ. ಹಾಗಾಗಿಬಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಒಂದು ನೆನಪಲ್ಲಿ ಉಳಿಯುವಂಥ ವಿಡಿಯೋ ಇದು. ಪ್ರತಿಯೊಬ್ಬರಿಗೂ ಅಷ್ಟೇ, ಯೂಟ್ಯೂಬ್ ಮಾಡಿರೋ ಅಂಥವ್ರಿಗೆ ಇದೊಂದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಎಲ್ಲರೂ ಅಷ್ಟೇ ಈ ಒಂದು ಪಿನ್ನನ್ನು ಕೈಯಲ್ಲಿ ಹಿಡ್ಕೊಂಡಾಗ ಅದು ಎಷ್ಟು ಖುಷಿಯಾಗುತ್ತೋ ಏನೋ ಗೊತ್ತಿಲ್ಲ, ಅದೇ ರೀತಿ ನನಗೂ ಸಹ ಆಗಿದೆ. ಹಾಗಾಗಿಬಿಟ್ಟು ಎಲ್ಲರಿಗೂ ಸಹ ನೀವು ಸಪೋರ್ಟ್ ಮಾಡಿದಂಥ ನನ್ನ ಸಬ್ಸ್ಕ್ರೈಬರ್ಸಿಗೆ, ನನಗೆ ಒಂದು ನನ್ನ ವ್ಯೂವರ್ಸಿಗೆ, ತುಂಬ ಜನ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿರೋದಿಲ್ಲ, ನನ್ನ ಒಂದು
ಚಾನಲ್ನ ತುಂಬ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಕೇಳ್ತೀನಿ. ಹಾಗೆಯೇ ಪ್ರತಿಯೊಬ್ಬರಿಗೂ ವ್ಯೂವರ್ಸ್ಗಾಗಿರ್ಬೋದು, ಸಬ್ಸ್ಕ್ರೈಬರ್ಸ್ಗಾಗಿರ್ಬೋದು ಎಲ್ಲರಿಗೂ ಸಹ ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ನಿಮ್ಮ ಸಹಕಾರ ಸಪೋರ್ಟಿಂದ ನನ್ನ ಒಂದು ಈ ಒಂದು ಮೊದಲ ಹೆಜ್ಜೆ ಎನ್ನುವಂಥದ್ದು ಒಂದು ಏನು ಹೇಳ್ತೀವಿ, ಮೊದಲ ಹೆಜ್ಜೆ ಎನ್ನುವಂಥದ್ದು ಶುರುವಾಗಿದೆ ಸ್ನೇಹಿತರೆ. ಹಾಗಾಗ್ಬಿಟ್ಟು ಎಲ್ಲರಿಗೂ ನನ್ನ ಒಂದು ಧನ್ಯವಾದಗಳು. ಆಮೇಲೆ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಶೇರ್ ಮಾಡ್ತೀನಿ. ಇದನ್ನ ಹೇಗೆ ಒಂದು ಅಪ್ಲೈ ಮಾಡಬೇಕು, ಹೇಗೆ ಬರುತ್ತೆ, ಏನು ಇದು ಅನ್ನೋದನ್ನು ಸಾಧ್ಯ ಆದರೆ ಮಾಡ್ತೀನಿ, ಇಲ್ಲದೇ ಇದ್ದರೆ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.